ಮೀನು ಹಿಡಿಯಲು ಹೋಗಿ ಮಾವ ಅಳಿಯ ನೀರು ಪಾಲಾಗಿದ್ದಾರೆ. ಬಾಗಲಕೋಟೆ ಜಿಲ್ಲೆಯ ಅಮೀನ್ಗಢದಲ್ಲಿ ನಡೆದಿರುವಂತಹ ಘಟನೆ. ಮೀನು ಹಿಡಿಯೋದಕ್ಕೆ ತೆರಳಿದಾಗ ಹಳ್ಳದಲ್ಲಿ ಅಳಿಯ ಬಿದ್ದಿದ್ದ. ಇನ್ನು ಅಳಿಯನನ್ನ ರಕ್ಷಣೆ ಮಾಡ್ತೀನಿ ಅಂತ ಮಾವ ಹೋಗಿದ್ರು, ಅವರೂ ಕೂಡ ನೀರು ಪಾಲಾಗಿದ್ದಾರೆ. ಅಳಿಯ ಮಂಜುನಾಥ್ ಬಾಲಪ್ಪ, ಮಾವ ಷಣ್ಮುಗಪ್ಪ ಸಾವನ್ನಪ್ಪಿದ್ದಾರೆ. ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪೊಲೀಸರು ಪರಿಶೀಲನೆ ಮಾಡ್ತಾ ಇದ್ದಾರೆ. ಮೀನು ಹಿಡಿಯೋದಕ್ಕೆ ಹೋಗಿ ಇಬ್ಬರೂ ಮೃತಪಟ್ಟಿದ್ದಾರೆ. ಅಳಿಯ ಹೋಗಿದ್ರಂತೆ, ಅಳಿಯ ಬಿದ್ದಿದ್ದಾನೆ, ಅವನ್ನ ಕಾಪಾಡ್ತೀನಿ ಅಂತ ಹೋಗಿ ಮಾವನೂ ಕೂಡ ನೀರು ಪಾಲಾಗಿದ್ದಾರೆ. ಮೃತಪಟ್ಟಂಥ ಇಬ್ಬರ ಫೋಟೋಗಳನ್ನು ಕೂಡ ಗಮನಿಸ್ತಾ ಇದ್ದೀರಿ. ಮಂಜುನಾಥ್ ಬಾಲಪ್ಪ ಬಂಡಿ ಅಂತ, ಪಾಪ ಸಣ್ಣ ವಯಸ್ಸಿನ ಹುಡುಗ, ಇನ್ನೊಂದು 10-12 ವಯಸ್ಸಿನ ಹುಡುಗ ಇರಬೇದೇನು. ಮೀನು ಹಿಡಿಯೋದಕ್ಕೆ ಅಂತ ಹೋಗಿದ್ದ, ಆ ಹೊತ್ತಿನಲ್ಲಿ ನೀರಿಗೆ ಬಿದ್ದಿದ್ದಾನೆ, ಪ್ರಾಣ ಕಳ್ಕೊಂಡಿದ್ದಾನೆ. ಈತನ ಜೀವ ಉಳಿಸ್ತೀನಿ ಅಂತ ಮಾವ ಷಣ್ಮುಗಪ್ಪ ಇವರು ಕೂಡ ನೀರಿಗೆ ಹಾರಿದ್ದಾರೆ. ಇಬ್ಬರೂ ಸಾವನ್ನಪ್ಪಿದ್ದಾರೆ. ಮಾವ ಅಳಿಯ ಇಬ್ಬರೂ ನೀರು ಪಾಲಾಗಿದ್ದಾರೆ. ಸ್ಥಳಕ್ಕೆ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಬಾಗಲಕೋಟೆ ಜಿಲ್ಲೆಯ ಅಮೀನ್ಗಢದಲ್ಲಿ ನಡೆದಿರುವಂಥ ಘಟನೆ ಇದು. ಸೊ ಈಜೋದಕ್ಕೆ ಬರೋದಿಲ್ಲ ಅಂತ ಹೇಳಿದ್ಮೇಲೆ ಮತ್ತೆ ಯಾಕೆ ಹೋಗಬೇಕು? ಆಯ್ತು, ಮೀನು ಹಿಡಿಯೋದು ನದಿಗೆ ಹಾರಿ ಹಿಡಿಬೇಕಾ? ಏನೋ ಗೊತ್ತಾಗ್ತಾ ಇಲ್ಲಪ್ಪ. ಈ ಸಣ್ಣ ಸಣ್ಣ ಹುಡುಗರಿಗೆ ನೀರು ಕಂಡ ತಕ್ಷಣ ಜಿಗಿಬೇಕು ಅಂತ ಅನ್ಸುತ್ತೋ ಏನೋ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.